ಹಲೋ ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಜನ ತುಂಬ ಕ್ವಶನ್ಸ್ನ ಕೇಳ್ತಾ ಇದ್ರಿ. ಏನು ಅಂತ ಹೇಳಕ್ಕೆ ಬಂದರೆ, ಸ್ಕಿನ್ ಕೇರ್ ತೋರಿಸಿ, ಹೇರ್ ಕೇರ್ ತೋರಿಸಿ, ಹಾಗೆ ಯಾವ ರೀತಿ ನಾವು ಸ್ಕಿನ್ನ ಮೇಂಟೈನ್ ಮಾಡೋದು ಅಂತ ತುಂಬ ಜನ ಕೇಳ್ತಾ ಇದ್ರು. ಅದಕ್ಕೋಸ್ಕರ ತುಂಬ ದಿನದಿಂದ ಅನ್ಕೋತಿದ್ದೆ ಸ್ಕಿನ್ ಕೇರ್ ಟಿಪ್ಸ್ನ ಕೊಡೋಣ ಅಂತ. ಆದರೆ ನಂಗೆ ಸ್ವಲ್ಪ ಟೈಮ್ ಸಿಗದೇ ಇರೋ ಕಾರಣ ನಾನು ಸ್ವಲ್ಪ ಡಿಲೇ ಮಾಡ್ತಿದ್ದೆ. ಆ್ಯಕ್ಚುಲಿ ನಾನು ಸ್ಕಿನ್ ಕೇರ್ನ ಮಾಡ್ಕೋತಿದ್ದೆ. ನಾನು ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಸ್ಕಿನ್ ಕೇರ್ಸ್ ಇಲ್ಲ, ಹೋಮ್ ರೆಮಿಡೀಸ್ ಮಾಡ್ಕೋತೀನಿ. ಅದಕ್ಕೋಸ್ಕರ ನಾನು ಸ್ವಲ್ಪ ಅದನ್ನು ಕ್ಯಾಪ್ಚರ್ ಮಾಡಬೇಕಾದ್ರೆ ಒಂದು 20 ಮಿನಿಟ್ಸ್ ಟೈಮ್ ತಗೊಳುತ್ತೆ. ನಾನು ಅರ್ಜೆಂಟಲ್ಲೆಲ್ಲ ಮಾಡಿಕೊಂಡು ಮುಗಿಸ್ಬಿಡ್ತಿದ್ದೆ. ಅದಕ್ಕೋಸ್ಕರ ನಾನು ಬ್ಲಾಗ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ಮೇಲಿಂದ ನಿಮಗೆ ಸ್ಕಿನ್ ಕೇರ್ ಟಿಪ್ಸ್, ಹೇರ್ ಕೇರ್ ಟಿಪ್ಸ್ ಮತ್ತು ತುಂಬ ನಿಮ್ಗೆ ಯಾವ್ಯಾವ ರೀತಿ ಟಿಪ್ಸ್ ಬೇಕೋ ಅಂತ ನನಗೆ ಹೇಳಿದ್ರೆ ನಾನು ಅದೇ ರೀತಿ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ತುಂಬ ಜನ ನನ್ನ ಲಿಪ್ಸ್ಟಿಕ್ಸ್ ಬಗ್ಗೆ ಕೇಳ್ತಿದ್ರಿ, ಕಲೆಕ್ಷನ್ಸ್ ಬಗ್ಗೆ ಯಾವುದು ನೀವು ಯೂಸ್ ಮಾಡೋದು ಅಂತ. ಒಂದು ಲ್ಯಾಕ್ಮಿ ಯೂಸ್ ಮಾಡ್ತೀನಿ, ಇನ್ನೊಂದು ಇನ್ಸೈಡ್ ಕಾಸ್ಮೆಟಿಕ್ಸಿಂದ ಯೂಸ್ ಮಾಡ್ತೀನಿ, ಇನ್ನೊಂದು ಬಂದು ಎಲೈಟಿನ್. ಇದು ಈಗ ನಾನು ಅಪ್ಲೈ ಮಾಡಿದ್ದು ಇದು ಎಲೈಟಿಂದು ಮ್ಯಾಟ್ ಲಿಪ್ಸ್ಟಿಕ್ಕು. ಇದು ಶೇಡ್ ನಂಬರ್ ಬಂದು ರೋಸ್ ನ್ಯೂಡ್ P25 ಅಂತ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ. ಈ ನ್ಯೂಡ್ ಲಿಪ್ಸ್ಟಿಕ್ಸ್ ಅಂತೂ ತುಂಬಾ ಇಷ್ಟಪಡ್ತೀನಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಬಂದು ಸ್ಕಿನ್ ಕೇರ್ ಟಿಪ್ಸ್ ಆಗಿರುತ್ತೆ. ಆ್ಯಕ್ಚುಲಿ ಯಾವ ರೀತಿ ಹೋಮ್ ರೆಮಿಡೀಸಲ್ಲೇ ನಾವು ಸ್ಕಿನ್ನ ಯಾವ ರೀತಿ ಪ್ರೆಪ್ ಮಾಡ್ಕೋಬೇಕು, ನೀಟಾಗಿ ಮೇಂಟೈನ್ ಮಾಡಬೇಕು, ಕ್ಲೆನ್ಸ್ ಮಾಡ್ಕೋಬೇಕು, ಹಾಗೆ ಯಾವ ರೀತಿ ಅಂದರೆ ಸ್ಕಿನ್ ಮಾಸ್ಕ್ ಮಾಡ್ಕೋಬೇಕು, ಅದನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಕ್ಚುಲಿ ನಾನು ಬಂದು ಬ್ಯೂಟಿಷಿಯನ್ ಆಗಿರೋ ಕಾರಣ ಈಗ ಆರ್ಟಿಫಿಷಿಯಲ್ ಆಗೂ ತುಂಬ ಇದೆ. ಆರ್ಟಿಫಿಷಿಯಲ್ ಮೀನ್ಸ್ ಇದೇನು ತುಂಬ ಕೆಮಿಕಲ್ ಐಟಮ್ಸ್ ಅಲ್ಲ, ಬ್ಯೂಟಿಷಿಯನ್ ಅವರೆಲ್ಲ ಮಾಡೋದು ಅದು ಇರುತ್ತೆ. ಅದು ಏನಂತ ಹೇಳಿದ್ರೆ ತುಂಬ ಬೇಗ ರಿಸಲ್ಟ್ಸ್ನ ಕೊಡುತ್ತೆ. ಹೋಮ್ ರೆಮಿಡೀಸ್ 1-2 ಟೈಮ್ಸ್ 3 ಟೈಮ್ಸ್ ನಾವು ಅಪ್ಲೈ ಮಾಡ್ತಾ ಬರಬೇಕಾಗುತ್ತೆ. ಇದು ದುಡ್ಡು ಕೊಡ್ತೀರಾ ನಾವು ಇದನ್ನು ಮಾಡ್ಕೋಬೋದು. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಅಷ್ಟೇ, ಬಿಟ್ಟರೆ ಇನ್ನೇನು ಹ್ಯೂಜ್ ಡಿಫ್ರೆನ್ಸ್ ಇಲ್ಲ. ಆ್ಯಕ್ಚುಲಿ ನಾನು ಯಾವುದೇ ರೀತಿಯ ಫೇಶಿಯಲ್ಸ್ ಮತ್ತು ಏನೂ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ, ಯಾಕಂದರೆ ನನ್ನ ಫೇಸ್ಗೆ ಆಗಲ್ಲ. ಈ ನ್ಯಾಚುರಲ್ಸ್ ಬಿಟ್ಟರೆ ಈ ಕೆಮಿಕಲ್ ಅನ್ನಬಾರ್ದು ಅದನ್ನು, ಯಾಕಂತ ಹೇಳಿದ್ರೆ ನಮ್ಮದ್ರಲ್ಲಿ ಕೆಮಿಕಲ್ ಅನ್ನೋ ಟರ್ಮೇ ಬರಲ್ಲ ಬ್ಯೂಟಿಷಿಯನಲ್ಲಿ. ಆ್ಯಕ್ಚುಲಿ ನನಗೆ ಆ ಪ್ರಾಡಕ್ಟ್ಸ್ ಆಗಿ ಬರದೇ ಇರೋ ಕಾರಣ ನಾನು ಹೋಮ್ ರೆಮಿಡೀಸ್ ಕಡೆನೇ ಹೋಗ್ತೀನಿ. ತುಂಬ ಜನನೂ ಅಷ್ಟೇ ಈ ಸರ್ವಿಸಸ್ ಇಷ್ಟ ಇಲ್ದಿರ ಸುಮ್ಮನೆ ಇರ್ತಾರೆ. ಅವರು ಬ್ಲ್ಯಾಕ್ ವೈಟ್ ಹೆಡ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿರುತ್ತೆ, ಮತ್ತು ಡಾರ್ಕ್ ಸರ್ಕಲ್ಸು, ಲಿಪ್ಪೆಲ್ಲ ಡಾರ್ಕು ಅದೆಲ್ಲ ಆಗಿರುತ್ತೆ. ಆ್ಯಕ್ಚುಲಿ ನಾನು ಕೂಡ ಒಂದು 18 ಇಯರ್ಸ್ವರೆಗೂ ನಾನು ಯಾವುದೇ ರೀತಿಯ ರೆಮಿಡೀಸ್, ಮಾಸ್ಕ್ ಏನೂ ಅಪ್ಲೈ ಮಾಡ್ತಾ ಇರಲಿಲ್ಲ. ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಂದು 18 ಇಯರ್ಸ್ ಡಿಗ್ರಿಗೆ ಜಾಯ್ನ್ ಆದಮೇಲೆ ನನಗೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಬಂತು, ಅದನ್ನೆಲ್ಲ ಕೇರ್ ಮಾಡಬೇಕು ಅನ್ನೋದು ಬಂತು. ಆಗಲಿಂದ ನಾನು ಹೋಮ್ ರೆಮಿಡೀಸ್ನ ಟ್ರೈ ಮಾಡ್ತಾಯಿದ್ದೀನಿ. ನನ್ನ ಸ್ಕಿನ್ ನೋಡ್ತಾ ಇರ್ಬೋದು, ತುಂಬಾ ಗ್ಲೋಯಿಂಗ್ ಆಗಿದೆ. ನಾನು ಯಾವುದೇ ರೀತಿ ಪಿಂಪಲ್ಸ್ ಎಲ್ಲ ಬರ್ತಿರಲಿಲ್ಲ. ಈಗ ಮಂತ್ಲಿ ಪ್ರಾಬ್ಲಮ್ ಇದ್ದರೆ ಮಾತ್ರ 1 2 to 3 ಬರುತ್ತೆ, ಅದು ಫೋರ್ಹೆಡ್ಡಲ್ಲಿ. ಇಲ್ಲಾಂದರೆ ನನಗೆ ಏನಾದರೂ ಜಾಸ್ತಿ ಡ್ಯಾಂಡ್ರಫ್ ಆದರೆ ಆಗಲ್ಲ. ಆದರೆ ಇಲ್ಲಿ ಫೋರ್ಹೆಡ್ಡಲ್ಲಿ ಮಾತ್ರ ಪಿಂಪಲ್ಸ್ ಬರುತ್ತೆ, ನೋಡ್ತಾ ಇರ್ಬೋದು. ಮಿಕ್ಕಿದ ಜಾಗ ಅಲ್ಲ, ಫುಲ್ ಕ್ಲಿಯರ್ ಆಗಿದೆ ಫೇಸು. ಈ ರೆಮಿಡೀಸ್ನ ನೀವು ಯೂಸ್ ಮಾಡಿದ್ರೆ ತುಂಬಾ ಗ್ಲೋಯಿಂಗ್ ಆಗಿರುತ್ತೆ. ಸ್ಕಿನ್ನು ಯಾವುದೇ ರೀತಿ ಅನ್ವಾಂಟೆಡ್ ಏನೇ ಇದ್ರೂ ಸ್ಕಿನ್ ಮೇಲೆ ಅದೆಲ್ಲ ರಿಮೂವ್ ಆಗುತ್ತೆ. ತುಂಬ ಜನ ಕೇಳ್ತಿದ್ರು ಅಪ್ಪರ್ ಲಿಪ್ಪು ಯಾವ ರೀತಿ ಹೋಮ್ ರೆಮಿಡೀಸಲ್ಲೇ ಕಡಿಮೆ ಮಾಡ್ಕೊಳ್ಬೋದು ಅಂತ, ಅದು ಕೂಡ ಹೇಳ್ತೀನಿ. ಹಾಗೆ ಇದ್ರ ಜೊತೆ ನಮ್ಮ pH ಹಾಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗ ಈ ರೀತಿ ಸಮಸ್ಯೆಗಳು ನಮ್ಮದ್ರಲ್ಲಿ ಕಂಡು ಬರುತ್ತೆ. ಈ ಹೇರ್ ಫಾಲ್ ಆಗಿರ್ಬೋದು, ಅಪ್ಪರ್ ಲಿಪ್ ಆಗಿರ್ಬೋದು, ಚಿನ್ ಆಗಿರ್ಬೋದು, ಪಿಂಪಲ್ಸ್ ಆಗ್ಬೋದು, ಡಾರ್ಕ್ ಸರ್ಕಲ್ಸ್ ಆಗ್ಬೋದು, ರಿಂಕಲ್ಸ್ ಆಗ್ಬೋದು, ಸ್ಕಿನ್ ಲೂಸ್ ಆಗೋದು, ಇದೆಲ್ಲ ಬಂದು ನಮ್ಮ ಈ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದರೆ ಮಾತ್ರ ನಮ್ಮ ಇದರಲ್ಲಿ ಬರುತ್ತೆ. ಇಲ್ಲಾಂದರೆ ತುಂಬ ಈ ಯಾವುದೇ ರೀತಿಯ ಈ ಗೊತ್ತಿಲ್ಲದಿರೋ ಕೆಮಿಕಲ್ ಪ್ರಾಡಕ್ಟ್ಸ್ನ ನಮ್ಮ ಮೇಲೆ ಹಾಕೊಂಡಾಗ ಇದೆಲ್ಲ ಆಗುತ್ತೆ. ಸೋಪ್ ಚೇಂಜ್ ಮಾಡಿದ್ರೆ ಆಗುತ್ತೆ, ವಾಟರಿಂದ ಆಗುತ್ತೆ, ಫುಡ್ ಇಂಟೇಕಿಂದ ಆಗುತ್ತೆ, ಅಂದರೆ ಈ ಎಣ್ಣೆ ಪದಾರ್ಥ ಜಾಸ್ತಿ ತಿಂದರೆ ಆಗುತ್ತೆ, ಮತ್ತು ಡಸ್ಟಿಂದ ಆಗುತ್ತೆ. ತುಂಬ ವೆರೈಟಿಯಲ್ಲಿದೆ. ಯಾವುದರಿಂದ ಆಗಿದೆ ಅಂತ ನಮಗೆ ಗೊತ್ತೇ ಆಗಲ್ಲ, ಯಾಕಂದರೆ ಫುಡ್ಡು ತಗೋತಿರ್ತೀವಿ, ಹೊರಗಡೆ ಎಲ್ಲ ಓಡಾಡ್ತಿರ್ತೀವಿ, ಸ್ಕಿನ್ ಕೇರ್ ಮಾಡ್ದಿರ ಓಡಾಡ್ತಿರ್ತೀವಿ. ಅವಾಗ ಕೂಡ ನಮ್ಮ ಸ್ಕಿನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅದು. ಓಕೆ ಗೈಸ್, ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೆಮಿಡಿನ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ನೈಟ್ ಕೇರ್ನ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಈ ನೈಟ್ ಕೇರ್ ಬಂದು ತುಂಬ ಜನಕ್ಕೆ ಯೂಸ್ ಮಾಡ್ಕೊಳ್ಬೋದು. ನೀವು ಒಂದು ರೀತಿ ಪ್ಯಾಚ್ ಟೆಸ್ಟ್ನ ಮಾಡಿಕೊಂಡು ನೀವು ಫೇಸ್ಗೆಲ್ಲ ಅಪ್ಲೈ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ತುಂಬ ಜನಕ್ಕೆ ಹೋಮ್ ರೆಮಿಡೀಸ್ ಆಗಲ್ಲ. ನನಗೆ ಎಕ್ಸಾಂಪಲ್ ತೊಗೊಂಡ್ರೆ ಒಂದು ಟರ್ಮರಿಕ್ ನನ್ನ ಸ್ಕಿನ್ಗೆ ಆಗಲ್ಲ.
ಅದು ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ರ ಸ್ಕಿನ್ ಒಂದೊಂದು ಟೈಪ್ ಇರುತ್ತೆ, ಅವ್ರಿಗೆ ಒಂದೊಂದು ಪ್ರಾಡಕ್ಟು ಆಗಲ್ಲ. ನೀವು ಒಂದು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಇವತ್ತು ಬಂದು ಈ ರೆಮಿಡಿಗೆ ಏನೇನು ಬೇಕು ಅಂತ ಹೇಳಕ್ಕೆ ಬಂದರೆ, ಒಂದು ಬಂದು ಮೇಯ್ನಾಗೆ ಕಾಫಿ ಪೌಡರ್ ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಆಲೋವೆರಾ ಜೆಲ್. ನೆಕ್ಸ್ಟ್ ಬಂದು ವಿಟಮಿನ್ ಇ ಕ್ಯಾಪ್ಸೂಲ್ಸ್. ಇದು 3 ಇದ್ದರೆ ಸಾಕು, ನಮ್ಮ ಫೇಸ್ ಗ್ಲೋಯಿಂಗ್ ಆಗಿರುತ್ತೆ. ಓಕೆ ಗೈಸ್, ಈ ಮಾಸ್ಕ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಆಲ್ಮೋಸ್ಟ್ ನಾವು ಇದನ್ನು ನೈಟ್ ಕೇರ್ ಆಗಿ ಯೂಸ್ ಮಾಡ್ತೀವಿ. ಯಾಕಂತ ಹೇಳಕ್ಕೆ ಬಂದರೆ, ಇದನ್ನು ನಾವು ನೈಟ್ ಇಡೀ ರಾತ್ರಿ ನಮ್ಮ ಫೇಸ್ ಮೇಲೆ ಹಾಕ್ಕೊಂಡು ಮಲಗ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ. ಇನ್ನೊಂದು ಏನಂತ ಹೇಳಿದ್ರೆ, ಬೆಳಗ್ಗೆ ಕೂಡ ಯೂಸ್ ಮಾಡ್ಬೋದು. ಒಬ್ಬೊಬ್ಬರು ನೈಟ್ ಕೇರ್ ಕೇಳ್ತಿರ್ತೀರ, ಯಾಕಂದರೆ ತುಂಬ ಜನಕ್ಕೆ ಬೆಳಗ್ಗೆ ಮಾಡ್ಕೊಳ್ಳೋ ಅಷ್ಟು ಪೇಷನ್ಸ್ ಇರಲ್ಲ, ಟೈಮ್ ಇರಲ್ಲ, ತುಂಬ ಯೂಜ್ ಪ್ರಾಬ್ಲಮ್ಸ್ ಇರುತ್ತೆ ಬೆಳಗ್ಗೆ ಮಾಡ್ಕೊಳ್ಳೋಕ್ಕೆ ತುಂಬ ಜನಕ್ಕೆ. ನನಗೂ ಕೂಡ ಅಷ್ಟೇ, ನೈಟ್ ಕೇರ್ ಅಂದರೆ ಬಂದು ಹಚ್ಕೊಂಡು ಮಲ್ಕೋಬೋದಪ್ಪ ಅಂತ ಹೇಳ್ಬಿಟ್ಟು ಆರಾಮಾಗೆ ನಾನು ನೈಟ್ ಕೇರ್ನ ಪ್ರಿಫರ್ ಮಾಡ್ತೀನಿ ಆಲ್ಮೋಸ್ಟು. ಇದನ್ನು ಹಾಕ್ಕೊಂಡು ಒಂದು 5 to 10 ಮಿನಿಟ್ಸ್ ಇದನ್ನು ಡ್ರೈ ಮಾಡಾಕ್ಬಿಟ್ಟು ನಾವು ಆರಾಮಾಗಿ ಮಲ್ಕೋಬೋದು, ತಾಚಿ ಮಾಡ್ಬೋದು, ನೋ ಪ್ರಾಬ್ಲಮ್. ಬೆಳಗ್ಗೆ ಎದ್ದು ಒಂದು ವಾರ್ಮ್ ವಾಟರಲ್ಲಿ ಫ್ರೆಶ್ ಫೇಸ್ ವಾಶ್ ಮಾಡಿಕೊಂಡ್ರೆ ಮುಗೀತು. ನೀವು ನಾರ್ಮಲಾಗಿ ಯಾವ ಸೋಪ್ನ ಯೂಸ್ ಮಾಡ್ತೀವೋ, ಯಾವ ಫೇಸ್ ವಾಶ್ನ ಯೂಸ್ ಮಾಡ್ತೀರೋ ಅದರಲ್ಲಿ ಆರಾಮಾಗಿ ಫೇಸ್ ವಾಶ್ ಮಾಡಿಕೊಂಡ್ರೆ ಮುಗೀತು. ಇದು ಕಂಪ್ಲೀಟ್ ಯಾವುದೇ ರೀತಿ ಡ್ಯಾಮೇಜ್ ಆಗುತ್ತೆ ನೈಟೆಲ್ಲ ಇದ್ರೆ ಏನೂ ಇಲ್ಲ. ಇದೆಲ್ಲ ಹೋಮ್ ರೆಮಿಡಿ ಆಗಿರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಗೈಸ್, ಈ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸುತ್ತೆ, ಒಂದು ಪುಟಾಣಿ ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ, ತುಂಬ ಜನಕ್ಕೆ ಇದು ಯೂಸ್ಫುಲ್ ಆಗುತ್ತೆ. ಓಕೆ, ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಫಸ್ಟ್ ನಮ್ಗೆ ಏನು ಬೇಕಾಗುತ್ತೆ ಅಂದರೆ, ಒಂದು ಕಪ್ ಬೇಕಾಗುತ್ತೆ. ಈ ಕಪ್ ಒಳಗಡೆ ನಿಮಗೆ ಒಂದು 2 ರೂಪೀಸಲ್ಲಿ ಕಾಫಿ ಪೌಡರ್ ಸಿಗುತ್ತೆ, ಅಷ್ಟನ್ನು ತಗೊಂಡ್ರೆ ಸಾಕು. ಇದು ನಂಗೆ 5 ರೂಪೀಸ್ ಸಿಕ್ಕಿರೋ ಕಾರಣ ಇದರಲ್ಲಿ ಒಂದು ಅರ್ಧ ಭಾಗದಷ್ಟು ಹಾಕೋತೀನಿ. ಯಾಕಂದರೆ ಫೇಸ್ ಕೂಡ ಹಾಕೋಬೋದು, ನೆಕ್ಗೆಲ್ಲ ಹಾಕೋಬೋದು, ಹ್ಯಾಂಡ್ಸ್ಗೆ ಹಾಕೋಬೋದು, ಲೆಗ್ಸ್ಗೆಲ್ಲ ಹಾಕೋಬೋದು. ಹ್ಯಾಂಡ್ಸ್ಗೆ ಲೆಗ್ಸ್ಗೆ ನೀವು ಮಾರ್ನಿಂಗ್ ಅಪ್ಲೈ ಮಾಡಿ ವಾಶ್ ಮಾಡಿಕೊಂಡ್ರೆ ಮುಗೀತು. ಓಕೆ, ಈಗ ಇದನ್ನು ಒಂದು ಹಾಫ್ ಪೌಡರಷ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ. ಆ್ಯಡ್ ಮಾಡ್ಕೊಳ್ಳಿ, ನೋಡ್ತಾ ಇರ್ಬೋದು ಇಷ್ಟು ತಗೊಂಡಿದ್ದೀನಿ. ಇದಕ್ಕೆ ನಾನು ಬಂದು ಆಲೋವೆರಾ ಜೆಲ್ನ ಮಿಕ್ಸ್ ಮಾಡ್ತೀನಿ. ನೀವು ಇದು ಮನೆಯಲ್ಲೇ ಸಿಗಂಗಿದ್ರೆ ಆಲೋವೆರಾ ಜೆಲ್ ತುಂಬಾ ಒಳ್ಳೆಯದು. ಯಾಕಂತ ಹೇಳಿದ್ರೆ ಮನೆಯಲ್ಲೇ ನ್ಯಾಚುರಲಾಗಿ ಸಿಗುತ್ತಲ್ಲ, ಇದು ಒಳ್ಳೆಯದೇ. ಅದು ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಇದಕ್ಕೆ ನಾನು ಆಲೋವೆರಾ ಜೆಲ್ನ ಆ್ಯಡ್ ಮಾಡ್ಕೊತಿದ್ದೀನಿ. 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಇದನ್ನು ನೀಟಾಗಿ ಯಾವುದೇ ರೀತಿ ಬಬಲ್ಸ್ ಇಲ್ಲದೆ ಇರೋಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಓಕೆನಾ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಬಬಲ್ಸ್ ಬರಬಾರ್ದು. ಆ ರೀತಿ ಇದನ್ನು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಏನೋ ಹೇಳಬೇಕು ಅಂತ ಬಂದೆ, ಫಸ್ಟು ನೀವು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ನ ಯೂಸ್ ಮಾಡಬೇಡಿ ಪ್ಲೀಸ್. ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ. ಇಂಥ ರೆಮಿಡೀಸ್ನೆಲ್ಲ ಮಾಡಬೇಕಿದ್ರೆ ಪ್ಲೀಸ್ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ. ಯಾಕಂತ ಹೇಳಕ್ಕೆ ಬಂದರೆ, ಪ್ಲಾಸ್ಟಿಕ್ಕು ಅಷ್ಟು ಒಳ್ಳೆಯದಲ್ಲ ಬಾಡಿಗೆ. ಯಾವುದಕ್ಕೆ ಆಗಲಿ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ. ಒಂದು ಸೆರಾಮಿಕ್ ಇಲ್ಲಾಂದರೆ ಸ್ಟೀಲು ಇಲ್ಲಾಂದರೆ ಗ್ಲಾಸ್ ಬೌಲ್ನ ತಗೊಂಡು ನೀವು ಈ ಮಿಕ್ಸ್ಚರ್ನ ಮಾಡ್ಕೊಳ್ಬೋದು. ನೀಟಾಗಿ ಒಂದು 2 ಮಿನಿಟ್ಸಲ್ಲಿ ಇದು ನೀಟಾಗಿ ಯಾವುದೇ ರೀತಿ ಬಬಲ್ಸು ಈ ಯಾವುದೇ ರೀತಿ ಅದು ಗುಣ್ಣೆ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೋದು. ನೋಡ್ರಿ, ಈ ಥರ ವಾಟರಿ ಇದು ಆಗುತ್ತೆ. ತುಂಬ ತಿಕ್ಕಾಗಿ ಪೇಸ್ಟ್ ಮಾಡ್ಕೊಬಿಟ್ರೆ ಅದು ಡ್ರೈ ಆಗೋದು ತುಂಬಾ ಟೈಮ್ ತಗೊಳುತ್ತೆ. ನೆಕ್ಸ್ಟ್ ನಾವು ಇದಕ್ಕೆ ಬಂದು ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಹಾಕ್ಕೊಳ್ಬೇಕಾಗತ್ತೆ. 1 ವಿಟಮಿನ್ ಇ ಕ್ಯಾಪ್ಸೂಲ್ ಪೂರಾ ಹಾಕ್ಕೊಳ್ಳಿ. ಇನ್ನೊಂದೇನೆಂದರೆ, ವಿಟಮಿನ್ ಇ ತುಂಬಾ ಒಳ್ಳೆಯದು ಬಾಡಿಗೆ. ಹೇರ್ಗೆ ಯೂಸ್ ಮಾಡ್ತೀವಿ, ಮತ್ತು ಸ್ಕಿನ್ನಿಗೆ ಯೂಸ್ ಮಾಡ್ತೀವಿ. ತುಂಬ ವೆರೈಟಿಯಾಗಿ ನಾವು ಇದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಇದನ್ನು ಒಂದು ಚಿಕ್ಕ ಪುಟಾಣಿ ಪಿನ್ ತಗೊಂಡು ಚುಚ್ಚಿ ನೀಟಾಗಿ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ನೀಟಾಗಿ ಸ್ಕ್ವೀಸ್ ಮಾಡಿ ಇದರಲ್ಲಿರೋ ಪೂರಾ ವಿಟಮಿನ್ ಇ ಕ್ಯಾಪ್ಸೂಲಿರೋ ಪೂರಾ ಜೆಲ್ಲು ಹೊರಗಡೆ ಬರಬೇಕು. ಒಂದು ಪೂರ ತಗೊಳ್ಳಿ. ಇದು ನನ್ನ ಫುಲ್ಲು ಫೇಸ್ಗೆ ಮತ್ತು ನೆಕ್ಗೆ ಆಗುತ್ತೆ. ನೀವು ಬಾಡಿಗೆ ಮಾಡ್ಕೋಬೇಕಂದ್ರೆ 2 ಕಾಫಿ ಪೌಡರ್ನ ತಗೊಳ್ಳಿ. 2 ಸ್ಪೂನಷ್ಟು, 2-2.5 ಸ್ಪೂನಷ್ಟು
ಆಲೂವೆರಾ ಜೆಲ್ ಒಂದು 3 ಕ್ಯಾಪ್ಸೂಲ್ಸ್ ತಗೊಳ್ಳಿ. ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ತಗೊಳ್ಳಿ. ನೀಟಾಗಿ ಹಾಕೊಂಡ್ಮೇಲೆ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ. ಅದು ಫ್ಲೇವರೇ ಒಂಥರ ರಿಫ್ರೆಶಿಂಗ್ ಮೂಮೆಂಟ್ ಇದೆ ನನಗಂತೂ. ನೀವು ಕೂಡ ಟ್ರೈ ಮಾಡಿ. ಈ ಆಲೂವೆರಾ ಜೆಲ್ಲು, ಕಾಫಿ ಪೌಡರು, ವಿಟಮಿನ್ ಇ, ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತ ನೀವೇ ನೋಡ್ಬೋದು. ಎಲ್ಲನೂ ಅಷ್ಟೇ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ, ವೈಟ್ನಿಂಗ್ ಮಾಡುತ್ತೆ ಸ್ಕಿನ್ನ, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲನೂ ರಿಮೂವ್ ಮಾಡುತ್ತೆ. ಅಂದರೆ ಈಗ ಜಾಸ್ತಿ ಇರೋರಿಗೆಲ್ಲ ಆಗಲ್ಲ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್. ಆಮೇಲೆ ಮತ್ತೆ ಕಮೆಂಟ್ ಮಾಡ್ತೀರಾ ವೈಟ್ ಹೆಡ್ಸ್ ಎಲ್ಲ ಇದರಿಂದ ಹೆಂಗೆ ರಿಮೂವ್ ಆಗುತ್ತೆ ಹಂಗೆ ಹಿಂಗೆ ಅಂತ. ಇದನ್ನು ನಾವು ಪ್ಯಾಕ್ ಥರ ಹಾಕಿದ ತಕ್ಷಣ ಅಲ್ಲಿ ಜಾಸ್ತಿ ಇರೋರಿಗೆಲ್ಲ ಸ್ವಲ್ಪ ನಾರ್ಮಲಾಗಿರೋರಿಗೆ ಆಲ್ಮೋಸ್ಟ್ ಎಲ್ಲ ರಿಮೂವ್ ಆಗುತ್ತೆ. ಅದು ನೀಟಾಗಿ ನಾವು ಸ್ಕ್ರಬ್ ಮಾಡಿ ವಾಶ್ ಮಾಡೋದ್ರಿಂದ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಕೂಡ ರಿಮೂವ್ ಆಗುತ್ತೆ. ಈಗ ನೀಟಾಗೆ ಇದು ಮಿಕ್ಸ್ ಆಯಿತು. ನಾನೋಗಿ ನೀಟಾಗೆ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಓಕೆ, ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ಫೇಸ್ನ ಟ್ಯಾಪ್ ಮಾಡಿ ಒರೆಸ್ಕೊಂಡಿದ್ದೀನಿ. ಕೂದಲನ್ನ ಟೈ ಮಾಡಿಬಿಡೋಣ. ಸುಮ್ಮನೆ ಇಲ್ಲಾಂದರೆ ಡಿಸ್ಟರ್ಬ್ ಮಾಡುತ್ತೆ, ಇಲ್ಲಾಂದರೆ ಅದಕ್ಕೂ ತಗ್ಲತ್ತಾ ಇರುತ್ತೆ. ನೀಟಾಗಿ ಟೈ ಮಾಡಿಕೊಂಡು ಈಗ ನಾವು ಈ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋಣ. ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ. ಕಣ್ಣು ಕೆಳಗಡೆ ಎಲ್ಲ ಅಪ್ಲೈ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಲಿಪ್ ಮೇಲೆ, ಲಿಪ್ ಕೆಳಗಡೆ, ಆರಾಮ್ಸೆ ಅಪ್ಲೈ ಮಾಡ್ಕೋಬೋದು. ಕಣ್ಣು ಮೇಲೆ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ತುಂಬ ಜನ ಈ ಹೇರ್ ಕೇರ್ ಬಗ್ಗೆ ಕೇಳ್ತಿದ್ರು. ಆದಷ್ಟು ಬೇಗ ಅದು ಮಾಡ್ತೀನಿ, ಸ್ವಲ್ಪ ಟೈಮ್ ಸಿಗ್ತಿಲ್ಲ ಅಷ್ಟೇ. ಈಗ ಮಾಡಿಕೊಂಡು ಒಂದು 5 to 10 ಮಿನಿಟ್ಸು ನೀವು ಮಸಾಜ್ ಮಾಡ್ಕೊಳ್ಬೇಕಾಗುತ್ತೆ. ನೀಟಾಗಿ ಟೂ ಹ್ಯಾಂಡ್ಸಲ್ಲೂ ತಗೊಂಡು ಒಂದು 3 ಫಿಂಗರ್ಸ್ ಹಿಂಗೆ ಇಟ್ಕೊಳ್ಳಿ. ನೀಟಾಗಿ ಈ ಥರ ಅಪ್ವರ್ಡ್ಸ್, ಯಾವತ್ತಿದ್ರೂ ಅಪ್ವರ್ಡ್ಸ್ ಮಸಾಜ್ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಮೂಲೂ ಸ್ಪ್ರೆಡ್ ಆಗಬೇಕಿದು. ಈ ನೋಸ್ ಕಾರ್ನರ್ಸು, ಲಿಪ್ ಕಾರ್ನರ್ಸು, ಐಸ್ ಕಾರ್ನರ್ಸು ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಳಿ. ತುಂಬ ಚೆಂದ ಮಸಾಜ್ ಕೊಟ್ಟರೆ ನಮಗೂ ಕೂಡ ಒಂದು ರಿಲ್ಯಾಕ್ಸ್ ಆಗುತ್ತೆ. ನೀಟಾಗೆ ಮಸಾಜ್ ಕೂಡ ಆಗುತ್ತೆ. ಫೋರ್ಹೆಡಲ್ಲೂ ಅಷ್ಟೇ ಈ ಥರ ಮಾಡ್ಕೊಳ್ಳಿ. ಹಾಗೆ ತುಂಬ ಚೆನ್ನಾಗಿ ಕೇಳ್ತಿದ್ರು ಇನ್ನೊಂದನ್ನ, ಏನು ಅಂತ ಹೇಳಿದ್ರೆ, ಸೂರ್ಯನ ಬಿಸಿಲಿಗೆ ಹೋದ್ರೂ ಕಪ್ಪಾಗಬಾರ್ದಕ್ಕ, ಹೆಂಗೆ ಒಂದು ರೆಮಿಡಿ ಹೇಳಿ ಅಂತ. ಅದಕ್ಕೂ ಕೂಡ ಟಿಪ್ ಇದೆ. ಅಂದರೆ ನೀವು ಯಾವುದೇ ಕಾರಣಕ್ಕೂ ಸನ್ಸ್ಕ್ರೀನ್ ಇಲ್ದಿರ ಹೊರಗಡೆ ಹೋಗಬಾರ್ದು. ಮಸ್ಟ್ ಆ್ಯಂಡ್ ಶುಡ್ ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕಾಗತ್ತೆ. ಸನ್ಸ್ಕ್ರೀನ್ನ ಅಪ್ಲೈ ಮಾಡೋದ್ರಿಂದ ಈ ಸನ್ ಟ್ಯಾನಿಂದ ನಾವು ಸ್ವಲ್ಪ ದೂರ ಉಳಿಬೋದು. ಸಾರಿ, ಕರೆಂಟ್ ಹೋಗ್ಬಿಡ್ತು, ಲೈಟ್ ಪ್ರಾಬ್ಲಮ್ಸ್ ಇದೆ. ಆದರೂ ಮಸಾಜ್ ಎಲ್ಲ ಮುಗೀತು. ಒಂದು 5 to 10 ಮಿನಿಟ್ಸ್ ಅದನ್ನು ಡ್ರೈ ಮಾಡೋಕ್ಕೆ ಬಿಡಿ. ಇಲ್ಲಾಂದರೆ ನಾನು ಆ್ಯಕ್ಚುಲಿ ಬೆಳಗ್ಗೆ ಹೊತ್ತು ಮಾಡ್ತಾಯಿದ್ದೀನಿ, ಸ್ವಲ್ಪ ಲೈಟ್ ಡಿಮ್ ಇರೋ ಕಾರಣ ರಿಂಗ್ ಲೈಟ್ನ ಹಾಕ್ಕೊಂಡಿದ್ದೆ. ನೀವು ರಾತ್ರಿ ಹೊತ್ತು ಮಾಡಿಬಿಟ್ಟು ಒಂದು 10 ಮಿನಿಟ್ಸು ಡ್ರೈ ಆಗೋಕ್ಕೆ ಬಿಟ್ಬಿಟ್ಟು ಆರಾಮಾಗಿ ತಾಚಿ ಮಾಡಿದ್ರೆ ಮುಗೀತು. ಆ್ಯಕ್ಚುಲಿ ಈಗ ಫೇಸ್ ವಾಶ್ ಎಲ್ಲ ಮುಗೀತು. ಒಂದು ಕ್ಲಾತ್ನ ತಗೊಂಡು
ಮೇಯ್ನ್ ಇಲ್ಲೇ ಬರೋದು. ಯಾವುದೇ ರೀತಿಯ ಡ್ರ್ಯಾಗ್ನ ಮಾಡಬೇಡಿ, ತುಂಬ ಉಜ್ಜಬೇಡಿ, ನೀಟಾಗಿ ಟ್ಯಾಪ್ನ ಮಾಡಿ ಅಷ್ಟೇ. ಒಂಥರ ರೀಫ್ರೆಶಿಂಗ್ ಇದೆ, ಅಪ್ಪೋ ಫುಲ್ಲು ರೀಫ್ರೆಶಿಂಗ್ ಇದೆ. ಇನ್ನು ಬೆಳಗ್ಗೆ ವಾಶ್ ಮಾಡಿದ್ರೆ ಇನ್ನು ಯಾವ ರೀತಿ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಮಾಡಿ ನೀವೇ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತೀರಾ ಪಕ್ಕ. ನೋಡ್ತಾ ಇರ್ಬೋದು ಎಷ್ಟು ಗ್ಲೋಯಿಂಗ್ ಆಗಿದೆ ಅಲ್ವಾ ನನ್ನ ಸ್ಕಿನ್ನು. ಇನ್ನೊಂದೇನೆಂದರೆ ನಮ್ಮ ಫುಡ್ ಇಂಟೇಕಿಂದನೂ ಕೂಡ ನಮ್ಮ ಬಾಡಿ ಕಂಟ್ರೋಲ್ ಮಾಡ್ಕೋಬೋದು ನಾವು. ಚೆನ್ನಾಗೆ ಒಂದು 4 ಲೀಟರ್ ಅಷ್ಟು ನೀರನ್ನ ಕುಡೀರಿ ಡೈಲಿ. ನಾನು ಇದೊಂದು ಸಜೆಸ್ಟ್ ಮಾಡ್ತೀನಿ, ತುಂಬ ಹೇರ್ ಗ್ರೋತ್ಗೆ, ಸ್ಕಿನ್ ಗ್ಲೋಯಿಂಗ್ಗೆ ತುಂಬಾ ಒಳ್ಳೇದಂದರೆ ನೀರು ಚೆನ್ನಾಗಿ ಕುಡಿಬೇಕು. ನೀರಿನ ಅಂಶ ಇರೋ ಫುಡ್ನ ತೊಗೋಬೇಕು, ವೆಜಿಟೇಬಲ್ಸು, ಫ್ರೂಟ್ಸು ಮತ್ತು ಈ ರೀತಿ ಎಲ್ಲದನ್ನೂ ತಗೊಂಡ್ರೆ ಸ್ಕಿನ್ನು ನೀಟಾಗಿ ಗ್ಲೋಯಿಂಗ್ ಆಗಿರುತ್ತೆ. ನಂದು ಅಷ್ಟೇ ತುಂಬ ಗ್ಲೋಯಿಂಗ್ ಆಗಿದೆ. ಆದರೆ ಸ್ವಲ್ಪ ನಾನು ನೀರನ್ನ ಕಡಿಮೆ ಕುಡಿಯೋದು ಈಗ ಆಗಿಬಿಟ್ಟಿದೆ. ಯಾಕಂತ ಹೇಳಿದ್ರೆ ಚಳಿಗಾಲ ಇರೋದ್ರಿಂದ ಸ್ವಲ್ಪ ನೀರನ್ನ ನಾವು ಕಡಿಮೆ ತಗೋತೀವಿ. ಆದರೂ ಪರವಾಗಿಲ್ಲ, ಒಂದು 3.5-3 ಲೀಟರ್ಸ್ ಆದರೂ ಕುಡಿಯೋಕ್ಕೆ ಟ್ರೈ ಮಾಡಿ. ಓಕೆ ಗೈಸ್, ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು ಪುಟಾಣಿ ಲೈಕ್ ಮಾಡಿ, ಹಾಗೆ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಶೇರ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು, ಲವ್ ಯು ಆಲ್.